2024ರ ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡ ರಾಮಲಲ್ಲಾ ವಿಗ್ರಹವನ್ನು ಕೆತ್ತಿ ಜಗತ್ಪ್ರಸಿದ್ಧರಾದವರು ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್. ಬಲರಾಮನ 51 ಇಂಚಿನ ವಿಗ್ರಹ ತನ್ನ ಮುಗ್ಧ ಕಲೆಯಿಂದ ಎಲ್ಲರಿಗೂ ಮೋಡಿ ಮಾಡಿದೆ. ಆ ವಿಗ್ರಹ ಪ್ರತಿಷ್ಠಾಪನೆಯ ಬಳಿಕ ದೇಶದೆಲ್ಲೆಡೆ ಜನ ಈ ಶಿಲ್ಪಿ ಯಾರೆಂದು ಕುತೂಹಲದಿಂದ ಜಾಲಾಡಿದ್ದರು. ಕೇದಾರನಾಥದ 12 ಅಡಿ ಎತ್ತರದ ಆದಿಶಂಕರಾಚಾರ್ಯರ ಪ್ರತಿಮೆ, ಮೈಸೂರು ಜಿಲ್ಲೆಯ ಚುಂಚನಕಟ್ಟೆಯಲ್ಲಿರುವ 21 ಅಡಿ ಎತ್ತರದ ಹನುಮಾನ್ ಪ್ರತಿಮೆ, ಮೈಸೂರಿನ ಬಿ.ಆರ್. ಅಂಬೇಡ್ಕರ್ ಅವರ 15 ಅಡಿ ಎತ್ತರದ ಶಿಲ್ಪ, ಹೀಗೆ ಹಲವಾರು ಅನುಪಮ ಪ್ರತಿಮೆಗಳ ನಿವೃತ್ತ ಅರುಣ್ ಯೋಗಿರಾಜ್. ವರ್ಷದ ಪಾಠ: ಮಾಡುವ ಕೆಲಸ ಇದೇ ಫಲಿತಾಂಶವನ್ನೇ ನೀಡಲಿ ಎಂದು ಹಂಬಲಿಸುವುದಕ್ಕಿಂತ ಆ ಫಲಿತಾಂಶದ ಹೊಣೆಯನ್ನು ದೇವರಿಗೆ ಬಿಡುವುದೇ ಉತ್ತಮ. ಯಾರಿಗೆ ಗೊತ್ತು, ಕಾಯಕದ ತುತ್ತ ತುದಿಯಲ್ಲಿ ಫಲಿತಾಂಶವಾಗಿಯೇ ದೇವರೇ ಕಾಣಬಹುದು.